ಶಾಸಕರುಗಳಿಗೆ ಯಾವ ವಿಚಾರದ ಬಗ್ಗೆಯೂ ಮಾತನಾಡದಂತೆ ಪಕ್ಷದ ಹೈಕಮಾಂಡ್ ಸೂಚನೆ ನೀಡಿದೆ. ಹಾಗಾಗಿ ನಾವು ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಮಾತನಾಡುವುದಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಈ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಸಿಎಂ ಬದಲಾವಣೆ ಚರ್ಚೆ ವಿಚಾರವಾಗಿ ಪಕ್ಷದಲ್ಲಿ ಒಗ್ಗಟ್ಟಿನ ಕುರಿತು ಚರ್ಚೆಗಳಾಗುತ್ತಿವೆ. ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆಗಳಾಗಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಬಿಡುವುದಾಗಿ ಎಲ್ಲಿಯೂ ಹೇಳಿಲ್ಲ. ಹಾಗಾಗಿ ನಾವು ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಮಾತನಾಡುವುದಿಲ್ಲ. ಹೀಗಾಗಿ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಪಕ್ಷದಲ್ಲಿ ಎಲ್ಲಾ ನಾಯಕರು ಮುಖ್ಯವಾಗಿದ್ದಾರೆ. ಎಲ್ಲಾ ನಾಯಕರು ಪಕ್ಷದಲ್ಲಿ ಮುಂದುವರಿಯುವುದು ಮುಖ್ಯವಾಗಿದೆ. ಡಿಸಿಎಂಗೆ ಎರಡೆರಡು ಸ್ಥಾನ ಯಾಕೆ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಎರಡೆರಡು ಸ್ಥಾನಮಾನಗಳ ಬಗ್ಗೆ ಹೈಕಮಾಂಡ್ ನಿರ್ಧರಿಸಿದೆ. ಆ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡುತ್ತೆ. ಆ ಬಗ್ಗೆ ನಮಗೆ ಯಾವುದೇ ವಿಚಾರ ಗೊತ್ತಿಲ್ಲ ಎಂದು ಕೋನಾರೆಡ್ಡಿ ಹೇಳಿದ್ದಾರೆ. ನಾನು ಅದು ದೊಡ್ಡ ಮಟ್ಟ ಲೀಡರ್ ಅಲ್ಲ. ಈಗ ಚರ್ಚೆ ಆಗ್ತಾ ಇರೋದು ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಯಾರು ಟವಲ್ ಹಾಕ್ತಾರೋ ಚೇರ್ ಮೇಲೆ, ಸಿಎಂ ಚೇರ್ ಮೇಲೆ ಯಾರು ಟವಲ್ ಹಾಕ್ತಾರೋ ಇದು ಏನೇ ಇದ್ರು ನಮ್ಮಲ್ಲಿ ಹೈಕಮಾಂಡ್ ಮಾತಾಡ್ಬೇಕು ಹೊರತು ನಾವು ಯಾರು ಮಾತಾಡಂಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಆದೇಶ ಆದ್ಮೇಲೆ ಯಾರು ಮಾತಾಡ್ತಾರ? ಅಲ್ಲ, ನಾವು ಪಕ್ಷದ ಶಿಸ್ತು ಏನದಲ್ಲ ಆ ರೀತಿಯಾಗಿ ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತೆ ಹಂಗೆ ನಡ್ಕೊಳತ್ತೀವಿ. ಜಾರಕಿಹೊಳಿ ಅವರು ಇವತ್ತು ಇನ್ನೊಂದು ಮಾತಾಡ ಸಿದ್ದರಾಮಯ್ಯನವರು ನಮ್ಗೆ ಬೇಕು, ಅವ್ರ ರಾಜಕೀಯ ನಿವೃತ್ತಿ ಆದ್ರೂ ಪಕ್ಷದ ಜೊತೆಗೆ ಅವ್ರು ಇರಲೇಬೇಕು. 2022 ಚುನಾವಣೆ ಅವ್ರ ನೇತೃತ್ವದಾಗ ನಾವು ಮಾಡ್ತೀವಿ. ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಎಲ್ಲರೂ ರಾಜಕೀಯ ಬಿಡ್ತೀವಿ ಅಂತ ಯಾರನ್ನು ಇಲ್ಲ. ಎಲ್ಲಿ ಹೇಳಾರ? ಯಾವುದೂ ಹೇಳಿಲ್ಲ. ಏನಾಗತಿ, ಒಳ್ಳೆ ಸರ್ಕಾರ ನಡೆದಾಗ ಸಣ್ಣ ಪುಟ್ಟ ಗೊಂದಲ ಪ್ರಜಾಪ್ರಭುತ್ವದ ಸಹಜಿಕ ಒಂದು ಪಕ್ಷದಲ್ಲಿ ಅಂಥವ್ ನಡೆದಿರ್ಬೋದು ಹೊತ್ತಾಗಿ. ಅಥವಾ ಅದು ಹಂಗಾತು ಇದು ಹಿಂಗಾತಲ್ಲ. ಸರ್ಕಾರ ಗಟ್ಟಿರ್ತೈತಿ. ಈಗೂ ನಾವು ಇರ್ತೀವಿ, ಮುಂದೂ ನಾವು ಬರ್ತೀವಿ. ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ, ಎಲ್ಲರೂ ಅನಿವಾರ್ಯ. ಸಿದ್ದರಾಮಯ್ಯ ಸಾಹೇಬರು ಬೇಕು, ಡಿ.ಕೆ. ಶಿವಕುಮಾರ್ ಸಾಹೇಬರು ಬೇಕು, ಜಾರಕಿಹೊಳಿ ಸಾಹೇಬರು ಬೇಕು, ರಾಜನೂ ಬೇಕು, ಆಮೇಲೆ ಎಲ್ಲ ಮುಖಂಡರು ಬೇಕು ಅಂದಾಗ ಪಾರ್ಟಿ. ಅಲ್ಲಿ ಏನೇ ತೀರ್ಮಾನ ಮಾಡಿದ್ರು ಹೈಕಮಾಂಡ್ ಮಾಡಿದ್ರೆ ನಮ್ಮ ಕೈಗೆ ಎಲ್ಲಿದೆ ಅಧಿಕಾರ? ಈಗ ನಾವು ನಿಮ್ಮ ವೈಯಕ್ತಿಕ ಕೋನರೆಡ್ಡಿ ಅವರ ವೈಯಕ್ತಿಕ ಅಭಿಪ್ರಾಯ, ಸಿದ್ದರಾಮಯ್ಯನವರು 5 ವರ್ಷ ಇರಬೇಕಾ ಬೇಡವೋ? ಅಲ್ಲ, ನಾವು ಸರ್ಕಾರ ಇರಬೇಕಾದ್ರೆ ಸಿದ್ದರಾಮಯ್ಯ ಇದ್ದೇ ಇರ್ತಾರಲ್ಲ. ಈಗ ಈ ಡಿ.ಕೆ. ಶಿವಕುಮಾರ್ ಸಾಹೇಬರು ಪಕ್ಷ ಕಟ್ಕೊಂಡ್ ಬಂದಾರ. ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬ್ ಮುಂದುವರೆದಾರ. ಒಳ್ಳೆ ಸರ್ಕಾರ ಕೊಡಕತ್ತೀವಿ, 5 ಗ್ಯಾರಂಟಿ ಜಾರಿ ಮಾಡಿವಿ. ಇದಕ್ಕೆ ಇನ್ನು ಹೆಚ್ಚಿಂದ ಏನ್ ಮಾಡ್ಬೇಕು? ಆಮೇಲೆ ರಾಜ್ಯದ ಅಭಿವೃದ್ಧಿ ಮಾಡಕತ್ತೀವಿ. ಉದಾಹರಣೆ ನನ್ನ ಕ್ಷೇತ್ರಕ್ಕೆ ಬರ್ರಿ, ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಮಾಡಿದಷ್ಟು ಕೆಲಸ ಮಾಡಿದ್ದೇನೆ. ನಮಗೆಲ್ಲರಿಗೆ ಹೆಮ್ಮೆ ಇದೆ ಸರ್ಕಾರ ಬಗ್ಗೆ. ಆದ್ರೆ ಏನೋ ಬದಲಾವಣೆ ಬಗ್ಗೆ ದಯವಿಟ್ಟು ನಾನು ಕೇಳಬೇಡಿ. ಇಲ್ಲ, ಬಹಳ ಪ್ರಮುಖವಾದಂಥ ಪ್ರಶ್ನೆನ ನೀವು ನಾನು ಕೇಳಿದ್ರಿ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಡಿಪಿಆರ್ಗೆ ಅನುಮತಿ ಸಿಕ್ಕಾಗಿದೆ. ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ನೀಡಲಾಗಿದೆ. ಈಗ ವನ್ಯಜೀವಿ ಮಂಡಳಿ ಸಭೆಯಲ್ಲಿ 2 ಬಾರಿ ಮುಂದೂಡೈತೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮನವಿ ಮಾಡಿವಿ, ಇಮಿಡಿಯೇಟ್ ಆಗಿ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ರಿ ಅಂತೇಳಿ. ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು. ಏನ್ ಪತ್ರ ಬರೆದ್ರು? ನೀವು ಅಕಸ್ಮಾತ್ ಬೇಗನೆ ಕೊಡದೇ ಇದ್ರೆ ಇವತ್ತೇನೋ ನರೇಂದ್ರ ಮೂಲಕ ಹೋಗತಕ್ಕಂಥ ಗೋವಾ ತಮ್ನಾರ್ ಯೋಜನೆ ಏನಿದೆ ಅದನ್ನು ನಾವು ಮರುಪರಿಶೀಲನೆ ಮಾಡಬೇಕಾಗತಿ. ನಾವು ಕೊಟ್ಟಂತ ಎನ್ಒಸಿ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಅಂದಾಗ ಕೇಂದ್ರ ಸರ್ಕಾರ ವೆರಿ ಸೀರಿಯಸ್ ಇದೆ. ನನ್ನ ಇದ್ರ ಪ್ರಕಾರ ಇದೇ ತಿಂಗಳ ತಪ್ಪಿದ ನೆಕ್ಸ್ಟ್ ಮಂತ್ ಒಳಗಡೆ ಆ ಸಭೆಯಲ್ಲಿ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳ ಮೂಲಕ ತಿಳ್ಕೊಂಡೀನಿ. 100% ಪರ್ಮಿಷನ್ ಕೊಟ್ಟೈತಿ. ರಾಜ್ಯ ಸರ್ಕಾರ ಟೆಂಡರ್ ಕರ್ತೈತಿ. ಕಾಮಗಾರಿ ಸ್ಟಾರ್ಟ್ ಆಗ್ಬೋದು ಅಂತ ನನಗೆ ವಿಚಾರ. ಇಲ್ಲ, ಕೊಡ್ಲೇಬೇಕು. ಅಲ್ಲಲ್ಲ, ಈಗಾಗಲೇ ಪತ್ರ ಬರೆದ್ಬಿಟ್ಟಿವಿ ರೈಟಿಂಗ್ದಾಗ. ಈಗ ಮುಖ್ಯಮಂತ್ರಿಗಳ ಪತ್ರ ಬರೆದ ಮೇಲೆ ನಾನು ಈ ಭಾಗದ MLA, ನೀವು ನೋಡಿ ಕೇವಲ 2 ವರ್ಷ ನಾನು ಒಬ್ಬ MLA ಆಗಿ ಎಲ್ಲೆಲ್ಲಿ ಪ್ರಸ್ತಾಪ ಮಾಡಬೇಕು, ಯಾವ್ದು ಮಾಡಬೇಕು, ಫಾರೆಸ್ಟ್ ಇಲಾಖೆಗೆ ಏನು ಹೋಗ್ಬೇಕು, ಎನ್ವೈರನ್ಮೆಂಟ್ ಏನು ಕ್ಲಿಯರ್ ಮಾಡಬೇಕು, ಎಲ್ಲ ಕಡೆ ಸುತ್ತಾಡಿ ಒಂದು ಹಂತಕ್ಕೆ ತಂದೇನೆ. ನಾ ಕಳೆದ 5 ವರ್ಷ ಇರಲಿಲ್ಲ ಅಧಿಕಾರದಲ್ಲಿ, ಅವಾಗ ಯಾರು ಕೇಳಿಲ್ಲ ಅದನ್ನ. ಅದಕ್ಕೆ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ನನ್ನ ಭಾಗಕ್ಕೆ ನಾನು ನವಲಗುಂದ ಮತ್ತು ಹುಬ್ಬಳ್ಳಿಗೆ ಮತ್ತು ಅನಿಗೇರಿ ತಾಲೂಕು, ಅದು ಕೂಡ ನರಗುಂದ, ರೋಣ 13 ತಾಲೂಕಿಗೆ 4 ಜಿಲ್ಲೆಗೆ ಈ ಯೋಜನೆ ಬಗ್ಗೆ ಇಷ್ಟೆಲ್ಲ ಹೋರಾಟ ಮಾಡಿವಿ. ನಾವೊಂದು ಮಾತು ಹೇಳಿದೆ, ನಾ ಅಧಿಕಾರಕ್ಕೆ ಬಂದೇನಿ, ಮಲಪ್ರಭಾ ಮಹದಾಯಿಗೆ ಸೇರು ಮಠ ಮಹದಾಯಿ ನೀರು ಕುಡ್ದ ಸಾಯವ್ರ ಅಂತ ಹೇಳಿವಿ. ಅದನ್ನ ಮಾಡ್ತೀವಿ. ಈಗ ಈ ಮಹದಾಯಿ ವಿಚಾರದಾಗ ಈ ಧಾರವಾಡ ಜಿಲ್ಲೆ ರಾಜಕಾರಣಿಗಳು ಹೆಂಗಂದ್ರ ಬಿಜೆಪಿ ಅವರು ವಿಜಯೋತ್ಸವ ಮಾಡಿದ್ರು, ನೀವು ಸುರ್ಜೇವಾಲ ಅವರು ಬಂದ್ರು 10,000 ಕೋಟಿ ಇಡ್ತೀವಿ ಅಂದ್ರು. ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತು.
ಅಲ್ಲ ಬರ್ರಿ ನಾವು ರೊಕ್ಕ ಇಡೋ ಕೆಲಸ ಮಾಡಿಲ್ಲ ಈಗ ಅದನ್ನ ರೊಕ್ಕ ಅನುದಾನ ಮೀಸಲಿಟ್ಟು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟೇವಿ. ಈ ಮಹದಾಯಿ ಅನ್ನೋದು ಹೆಂಗಾಗ್ಬಿಟ್ಟಂದ್ರೆ ಇಲೆಕ್ಷನ್ ಮುಂದೆ ಓಟ್ ಹಾಕಕ್ ಒಂದ್ ಅಸ್ತ್ರ, ಓಟ್ ತಗೊಳಕ್ ಒಂದ್ ಅಸ್ತ್ರ ಆಗ್ಬಿಟ್ಟದೆ. ಅಲ್ಲ ಕೇಳಿ ನೀವು ಬಹಳ ನಮ್ಕಿಂತ ಹೆಚ್ಚು ಅನುಭವ ಇದ್ದಂಥವ್ರು, ಮಾಧ್ಯಮಗಳ ಮೂಲಕ ನೀವೆಲ್ಲ ಈ ವಿಚಾರಗಳಿಗೆ ನಮಗೂ ಹೋರಾಟಕ್ಕೆ ಬೆಂಬಲ ಕೊಟ್ಟಂತವ್ರು. ನನಗಿರ್ತಕ್ಕಂಥ ಅಭಿಪ್ರಾಯ ಈ ಯೋಜನೆ ಜಾರಿ ಆಗ್ಬೇಕು. ಈ ಯೋಜನೆ ಜಾರಿ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಯಾರ ಕೈಯಾಗಿದೆ? ಫಾರೆಸ್ಟ್ ಮಿನಿಸ್ಟರ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡ್ಬೇಕಂದ್ರೆ ಯಾರು ಮಾಡಬೇಕು? ಅದಕ್ಕೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ ಟೀಕೆ ಮಾಡ್ಬೇಕಂತಿಲ್ಲ, ಅವ್ರಿಗೆ ಒತ್ತಾಯ ಮಾಡೇವಿ, ಅವ್ರು ಮಾಡಿಸ್ತಾರ ಅನ್ನುವಂಥ ವಿಶ್ವಾಸ ಐತೆ ಅಂತ ಹೇಳಿನಿ. ಮೊನ್ನೆ ಹೋಗಿ ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಂಬಂಧಪಟ್ಟಂತ ಸಚಿವರಿಗೂ ಭೇಟಿ ಆದ್ರು, ಜೋಶಿ ಸಾರ್ಗೂ ಭೇಟಿ ಆಗ್ಯಾರ, ರಾಜ್ಯ ಸರ್ಕಾರದ ಮನವಿ ಮಾಡೇವಿ ಮತ್ತು ಒತ್ತಡ ಮಾಡೇವಿ, ಮತ್ತು ಸರ್ವಪಕ್ಷ ಸಭೆ ಕರಿಬೇಕು ಅಂತ ಹೇಳಿದೆ. ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಬೆಳಗಾಂದಾಗ. ಮುಂದಿನ ವಿಧಾನಸಭಾ ಚುನಾವಣೆ ಒಳಗೆ ಸಿಹಿ ಸುದ್ದಿ ಸಿಗಬಹುದಾ ನಮ್ಗೆ? ಮುಂದಿನ ಅಲ್ಲಿ ಅಷ್ಟೇ ಲೇಟ್ ಮಾಡ್ತೀರಿ, ಅಷ್ಟೊಳಗೆ ಚಲೋ ಆಗ್ಬೇಕಿದು. ನನ್ನ ಗುರಿ ಈ ವರ್ಷ ಸ್ಟಾರ್ಟ್ ಆಗ್ಬೇಕು, ಅಷ್ಟೊಳಗ ಉದ್ಘಾಟನೆ ರೆಡಿ ಆಗ್ಬೇಕು. ಅದು ಆ ಕಾಮಗಾರಿ ಆ ಟಾರ್ಗೆಟ್ ಇಟ್ಕೊಂಡಿವಿ ನಾವಂತೂ. ಥ್ಯಾಂಕ್ ಯು.